ವಿಶ್ವವಿದ್ಯಾಲಯಗಳು ಕೆಲಸ ಮಾಡಿದಾಗ ನನಗೆ ಉನ್ನತ ಶಿಕ್ಷಣದ ಬಗ್ಗೆ ವ್ಯಾಮೋಹ. ಇವತ್ತು ಉನ್ನತ ಶಿಕ್ಷಣದ ಸ್ಥಿತಿ ನೋಡಿದಾಗ ನನಗೆ ಬಹಳ ದುಃಖ ಅನ್ನಿಸ್ತದೆ. ಬಹಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಉನ್ನತ ಶಿಕ್ಷಣ ಇದೆ. ಏಕೆಂದರೆ ಉನ್ನತ ಶಿಕ್ಷಣ ಅಂದರೆ ಬೋಧನೆ, ಸಂಶೋಧನೆ ಮತ್ತು ಜ್ಞಾನದ ಅನಾವರಣ ಮಾಡುವುದು. ಬೋಧನೆ ಮಾಡಬೇಕಾದರೆ ಶಿಕ್ಷಕರು ಬೇಕಲ್ಲ. ಶಿಕ್ಷಕರಿಲ್ಲದೆ ಬೋಧನೆ ಆಗುತ್ತಾ? 66% ಶಿಕ್ಷಕರು ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. 66%, ಸರಿ ಸುಮಾರು 70%. ನಾನು ಓದಿರ್ತಕ್ಕಂಥ ಕಲಬುರಗಿ ವಿಶ್ವವಿದ್ಯಾಲಯ ಒಂದು ಕಾಲದಲ್ಲಿ ಇಡೀ ವಿಶ್ವವಿದ್ಯಾಲಯ ತುಂಬೆಲ್ಲ ಶಿಕ್ಷಕರಿದ್ದರು. 206 ಪೋಸ್ಟ್ಗಳು ಬೀದರ್ಗೆ ವರ್ಗಾವಣೆ ಮಾಡಿದ ನಂತರ 206 ಪೋಸ್ಟ್ಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಕೇವಲ 30 ಮಾತ್ರ. ಎಷ್ಟು ವೇಕೆನ್ಸಿ ಇದ್ದಾವೆ ಒಂದೇ ವಿಶ್ವವಿದ್ಯಾಲಯದ. ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಇವತ್ತು ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇವತ್ತು ಮೂಲಭೂತ ಸೌಕರ್ಯಗಳಿಂದ ಇವತ್ತು ಇರೋದ್ರಿಂದ ಗುಣಮಟ್ಟದ ಶಿಕ್ಷಣ ಕುಸಿತಾ ಇದೆ. ಮೂಲಭೂತ ಸೌಕರ್ಯ ಅಂದರೆ ಹೊಸ ಕಟ್ಟಡಗಳಿಲ್ಲ, ಸುಸಜ್ಜಿತವಾಗಿರ್ತಕ್ಕಂಥ ಕ್ಲಾಸ್ ರೂಮ್ಗಳಿಲ್ಲ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಆಯಿತು, IT ಬೇಕಾಗಿದೆ, ಇವು ಅವೇ ಇಲ್ಲ. SCP STP ದುಡ್ಡು ಬರ್ತದೆ. SCP STP ದುಡ್ಡು ಬಂದಿದ್ದು ಅಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಹಾರ ಆಗ್ತದೆ ಅನ್ನೋದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಆಯ್ತು ಸರ್. ಅದರ ನಂತರ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಪಿಂಚಣಿ ಇಲ್ಲ. ಇವತ್ತು ಪಿಂಚಣಿ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನಾವು ಜನರಲ್ಲಿ ಪ್ರಾಧ್ಯಾಪಕರು ಪಿಂಚಣಿ ಕೊಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯಗಳು ಇಲ್ಲ. ಅಂದರೆ ವಿಶ್ವವಿದ್ಯಾಲಯಗಳಿಗೆ ಬರ್ತಕ್ಕಂಥ ಮೂಲಗಳು ಕಡಿಮೆ ಆಗಿದೆ. ಯಾಕಂದರೆ ವಿಶ್ವವಿದ್ಯಾಲಯ ಸಂಖ್ಯೆ ಹೆಚ್ಚಾಯಿತು. ಪ್ರೈವೇಟ್ ಯೂನಿವರ್ಸಿಟಿಗಳು ಕಾಂಪಿಟೇಷನ್ ಆಗಿದೆ. ಎಲ್ಲರೂ ಪ್ರೈವೇಟ್ ಯೂನಿವರ್ಸಿಟಿಗಳು ಹೋಗ್ತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂಥವರೆಲ್ಲರೂ ಬಡವರೇ, ಹಿಂದುಳಿದವರೇ, ಗ್ರಾಮೀಣ ಭಾಗದವರು. ಅವ್ರ ಫೀಸ್ ಕಟ್ಟೋ ಪರಿಸ್ಥಿತಿ ಇರೋದಿಲ್ಲ. ಇಂಥವರಿಂದ ವಿಶ್ವವಿದ್ಯಾಲಯ ಹಣ ಫೀಸ್ ಕಲೆಕ್ಟ್ ಮಾಡಿ ಯಾವ ರೀತಿ ವಿಶ್ವವಿದ್ಯಾಲಯ ಕಟ್ಟೋದಕ್ಕೆ ಸಾಧ್ಯವಾಗ್ತದೆ? ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆಮೇಲೆ ಇನ್ನು ಆಂತರಿಕ ಸಂಪನ್ಮೂಲ ಕೊರತೆ ಆಗಿದೆ. ಈಗಾಗಲೇ ಹೊಸ ವಿಶ್ವವಿದ್ಯಾಲಯಗಳು 8 ಹೊಸ ವಿಶ್ವವಿದ್ಯಾಲಯಗಳು ಪ್ರಾರಂಭ ಆಗಿದ್ದಾವೆ. 8 ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಕೊಟ್ಟಿಲ್ಲ. ಯಾವುದೇ ರೀತಿಯಾದಂಥ ಅಲ್ಲಿ ಯಾವುದೇ ರೀತಿಯಾದಂಥ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಲ್ಲ. ಇವತ್ತಿನವರೆಗೆ ಖಾಲಿ ಇದ್ದಾವೆ. ಅಂದರೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕಾದಾಗ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ಯಾವ ರೀತಿ ಕೊಡಲು ಸಾಧ್ಯವಾಗ್ತದೆ? ನಾನಿದು ಯಾಕೆ ಕಳಕಳಿಯಿಂದ ಹೇಳ್ತಾ ಇದ್ದರೆ ನನಗೆ ಬಹಳ ಕಳಕಳಿ ಇದರಲ್ಲಿದೆ. ಕಾರಣ ಇಷ್ಟೇ. ಆ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವಾಗ ನಾವೆಲ್ಲ ಬಡವರಾಗಿದ್ದೀವಿ. ಇವಾಗ ಬಡತನದಿಂದ ಹೊರಗಡೆ ಬಂದಿರ್ತಾರೆ. ಮಧ್ಯಮ ವರ್ಗಕ್ಕೆ ನಾವು ಪ್ರಮೋಷನ್ ತಗೊಂಡಿದ್ದೇವೆ. ಮಧ್ಯಮ ವರ್ಗದವರು, ಹಿಂದುಳಿದವರಾಗಲಿ ಮುಂದುವರೆದವರಾಗಲಿ, ಅವರು ಯಾರಿದ್ರು ಅವರು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಅಥವಾ ಮೆಡಿಕಲ್ಗೆ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಕಳಿಸ್ತಾರೆ. ಇನ್ನು ಓದಬೇಕು, ಹೆಣ್ಮಕ್ಳಿಗೆ ಓದಿಸ್ಬೇಕು, ಆಮೇಲೆ ಮಕ್ಕಳಿಗೆ ಓದಿಸ್ಬೇಕು, ಡಿಗ್ರಿ ಕೊಡಬೇಕಂತ ವಿಶ್ವವಿದ್ಯಾಲಯಗಳಿಗೆ, ವಿಶೇಷವಾಗಿ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೆಂದರೆ ಹಿಂದುಳಿದವರು, ಅತಿ ಹಿಂದುಳಿದವರು, ವಿದ್ಯಾರ್ಥಿನಿಯರು, ಗ್ರಾಮೀಣ ಭಾಗದವರು. ಇವರು ಈಗ ಓದಬೇಕಂತಾರ ಸವಲತ್ತು. ಸೊ ಹೀಗಾಗಿ ಇವೆಲ್ಲವನ್ನು ನಾವು ಪರಿಗಣಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ